ಮುಸ್ಲಿಮ್ಸಾ? ಇಲ್ಲ, ಸಾವಿತ್ರಿ ಅಂದ್ಬಿಟ್ಟು ಇಲ್ಲಿಯವರ ಹಾಸನದವರು ಮನೇಲಿ ಮಾಡ್ಕೊಂಡು ಅವರು ಏನಮ್ಮ ಸಮಸ್ಯೆ? ಹೇಳೋದು ಹೋಗಿ ಏನು ತಾಯಿ ಥರ ತಾಯಿ ಇಲ್ಲ. ನಾನು ಹೇಳೋದು ಒಂದು ಬೇಜಾರು ಮಾತಾಡಿ, ನೀವು ಸರಿ ಇದ್ದಾರಾ ಅವ್ರು ಸರಿ ಇಲ್ಲ? ಸರ್ ಅವರೇ ಸರಿ ಇಲ್ಲ ಸರ್. ಏನು ಸಮಸ್ಯೆ ಏನಮ್ಮ? ಮನೇಲಿ ಇರೋಕ್ಕಾಗಲ್ಲ. ಕಾರಣ ನೀವು ಹೊಡೆದ್ರು ಅಂತ ಹೇಳಿದ್ರೆ ಒಳಗೆ ಮಾಡ್ತಾರೆ ಅವರು. ನಂಗೆ ಆಗೋದಿಲ್ಲ ಸರ್ ಅಲ್ಲಿ ಇರೋಕ್ಕೆ. ಇರ್ತೀರಾ ಆಶ್ರಮದಲ್ಲಿ? ನಾವು ಫೋನ್ ಅಲೋ ಇರಲ್ಲ. ಫೋನೇ ಇಲ್ಲ ಸರ್. ಅಲ್ಲ ಹೇಳೋದು, ಫೋನ್ ಆಚೆ ಬಿಡಲ್ಲ ಸರ್. ಎಲ್ಲಾದ್ರೂ ಒಂದು ಕೆಲಸ ಮಾಡೋಕೆ ಇದು ಮಾಡಿ ಸರ್. ನನಗೆ ಹೆಂಗೆ ಬೇಜಾರು ಕಳೆಯೋದು. ನಾವೀಗ ಲೆಟ್ರು ತಗೊಂಡು ನೀವು ಅಡುಗೆ ಗಿಡಿಗೆ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಎಲ್ಲರ ಜೊತೆ ಟಿವಿ ನೋಡ್ಕೊಂಡು ನಮ್ದು ಅಭ್ಯಂತರ ಇಲ್ಲ. ಈಗ ಲೆಟ್ರ್ ಮುಖಾಂತರ ತೊಗೊಂಡಿರ್ತೀವಿ, ನೀವು ಹೊರಗಡೆ ಕಳಿಸಿದಾಗ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಯಿತು. ಇಲ್ಲ ಸರ್, ನೀವು ಜೊತೆಲೇ ಬನ್ನಿ. ಅಲ್ಲ ನಾನು ಹೇಳೋದು ನಿಮಗೆ ಅರ್ಥ ಆಯ್ತಾ? ಹಂಗಿದ್ರೆ ಬೇಕಾದ್ರೆ ನಿಮ್ಮನ್ನು ಹೊರಗೆ ಕಳಿಸ್ಬಿಟ್ಟು ಬೇಕಾದ್ರೆ ಎಲ್ಲಾದರೂ ಕೆಲಸಕ್ಕೆ ವ್ಯವಸ್ಥೆ ಮಾಡ್ಬೋದು. ನೀವು ನೀವು ಕಟ್ಕೊಳ್ಳೋ ಹೊರಗೋ ಬೇಕಾದ್ರೆ ನಾನು ಆಶ್ರಯ ಲೆಟ್ರು ಮುಖಾಂತರ ತಗೊಂಡಾಗ ಹಂಗೆ ಮಾಡಕ್ಕೆ ಬರಲ್ಲ. ಯಾರ್ಯಾರು ಇದ್ದೀರಿ ಮನೆಯಲ್ಲಿ? ಅಪ್ಪ ಅಮ್ಮ? ತಂದೆ ಸ್ಟ್ರೋಕ್ ಪೇಷಂಟ್ ಆಗಿದ್ದಾರೆ. ಓಕೆ. ಅಮ್ಮ ಮದುವೆ ಮಾಡ್ತಿದ್ದಾರೆ. ಓಕೆ. ಅವನು ಸ್ವಲ್ಪ ಒಳಗೊಂದು ಹೊರಗೊಂದು ಜನಗಳಿಗೆ ಒಂದು ಹೇಳ್ತಾನೆ, ಒಳಗೆ ಒಂದು ಹಿಂಸೆ ಕೊಡ್ತಾನೆ. ಅದಕ್ಕೆ ನನಗೆ ಬಿಟ್ಟು ಬಂದು ಏನು ಸಾಧನೆ ಮಾಡ್ತೀವಿ? ಬಿಡಿ ಸರ್, ಎಲ್ಲರೂ ಬದುಕೊಳ್ತೀನಿ. ಉಸಿರಿದ್ರೆ ತಾನೇ ಬದುಕೊಳ್ಳೋದು ಸಾಧ್ಯ. ಬನ್ನಿ ಬನ್ನಿ ಅಷ್ಟೇ. ಅದೇ ಅಲ್ವಾ? ಅದೊಂದೇ ನಾವು ಇದು ಮಾಡಿ ಬನ್ನಿ ಒಳಗಡೆ. ಹಣ ಏನು ತಂದಿಲ್ಲ, ಒಡವೆ ಬಟ್ಟೆ ಏನದು? ಚಿನ್ನದ ಹಿತ್ತಾಳೆದ? ಅಲ್ಲಿ ಏನಿದೆ ಅದು ಹೇಳ್ಬಿಡಿ. ನಾಳೆ ಅಲ್ವಮ್ಮ? ಬ್ಯಾಗಲ್ಲಿ ಏನಿದೆ? ಬ್ಯಾಗಲ್ಲಿ ಏನಿದೆ? ಬಟ್ಟೆ ಅಷ್ಟೇ. ನಾನು ಇಲ್ಲಿ ಏನ್ ಹೇಳ್ತೀರಾ ಅದೇ ಇರುತ್ತಮ್ಮ, ಆಯ್ತಲ್ಲ? ನಾಳೆ ಪೊಲೀಸ್ ಹೋದ್ರು ಇವರು ಏನೋ ಕಳಿಸ್ತಾರೆ, ಒಂದಾಗಿರ್ತಾರೆ ಅನ್ನೋ ಮೆಸೇಜ್ ಹೊರಗಡೆ ಹೋಗ್ಬಾರ್ದು. ನೀವು ಕಷ್ಟ ಅಂತ ಬಂದಿದ್ದೀರಾ, ಜೀವನ ನಡೆಸಿ. ಇರೋದಿಷ್ಟು ಅಲ್ವಾ? ಬಟ್ಟೆ ಇದೆಯಾ? ಸ್ನಾನ ಮಾಡ್ಕೊಳ್ಳಿ, ಪೂಜೆ ಆಯ್ತಾ? ಸ್ನಾನ ಮಾಡ್ಕೊಳ್ತೀರಾ? ಇವತ್ತು ಪೂಜೆ ಇದೆ, ಮಾಡ್ಕೊಳ್ಳಿ. ಮಾಡಿದ್ದೀರಾ ಬೆಳಿಗ್ಗೆ? ಹೋಗಿ ಕೈಕಾಲು ಮುಖ ತಗೊಂಡು ಹಿಂದೂ ಅಲ್ಲ, ನೀಟಾಗಿ ಬಟ್ಟಿ ಇಟ್ಕೊಂಡು ಪೂಜೆಗೆ ಜಾಯ್ನ್ ಮಾಡಿ. ಆಗ್ಬೋದಾ? ಮಧ್ಯದಲ್ಲಿ ತಲೆ ಮಾಡಬಾರ್ದು. ಎಲ್ಲ ವಯಸ್ಸಾದವ್ರು ಇರ್ತಾರೆ, ಆಯ್ತಲ್ಲ? ನೋಡಿ ಇವರೆಲ್ಲ ಇರ್ತಾರೆ, ತಾಯಂದಿರು, ಅವ್ರ ಜೊತೆ ಆರಾಮಾಗಿ ಮಾತಾಡ್ಕೊಳ್ಳಿ. ಟಿವಿ ಇದೆ, ಟಿವಿ ನೋಡಿ, ಆಯ್ತಲ್ಲ? ನಿಮ್ಗೆ ಟೈಮ್ ಪಾಸಿಗೆ ಜನ ಇದ್ದಾರೆ. ನೀವು ಹೋಗ್ಬೇಕಂದಾಗ ಹೇಳಿ, ನಿಮ್ಮವ್ರು ಕಳಿಸ್ಕೊಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ, ಆಯ್ತಲ್ಲ? ಯಾಕೆಂದ್ರೆ ಚಿಕ್ಕ ವಯಸ್ಸು, ನಾಳೆ ನೀವು ಹೊರಗಡೆ ಹೋದಾಗ ಏನ್ ಬೇಕಾದ್ರೂ ಆಗೋದು ಸಮಾಜದಲ್ಲಿ. ಅರ್ಥ ಆಯ್ತಲ್ಲ? ನೋಡಿ ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ಬಂದ್ಬಿಡ್ತಾರೆ ಅಂದ್ರೆ ಶಾಪ ಇಕ್ತಾರೆ. ಬಟ್ ಅವ್ರು ಮಾಡಿರುವಂತ, ಈಗ ನಾನೇ ಹೇಳ್ತೀನಿ ಪೊಲೀಸರು ಸರಿ ಇಲ್ಲ, ಏನ್ರಲ್ಲಿ ಸರಿ ಇಲ್ಲ ಅಂತ ಮೂಲ ಹುಡುಕ್ತೀವ? ಇವ್ರು ಇಷ್ಟು ಜನನ್ ಕರ್ಕೊಂಬಂದಿಲ್ಲ ಅಂದ್ರೆ ಬೀದಿನಲ್ಲಿ ಏನ್ ಬೇಕಿದ್ರು ಆಗುತ್ತೆ. ಕರೆಕ್ಟಮ್ಮ? ನಾನೊಬ್ಬ ಸೇವೆ ಮಾಡ್ಬೋದು, ಅದ್ರ ಪಾಲು ಅವ್ರಿಗೂ ಇರುತ್ತೆ. ಹಾಗಾಗಿ ದಯವಿಟ್ಟು ಗಲಾಟೆ ಅಂತೂ ಮಾಡಕ್ ಹೋಗ್ಬೇಡಿ. ಹಂಗೇನಾರು ಆಯ್ತು ಅಂದ್ರೆ ನಿಮ್ಮ ಕರ್ಸ್ಕೊಂಡು ನನ್ನ ಇಷ್ಟ ಆಗಿಲ್ಲ ಆಯ್ತಪ್ಪ, ನಡೀರಿ ಒಳಗಡೆ.